ಕೊಳಕಾಗಿರೋಂಥ ಹಾಸಿಗೆನ ಡೀಪ್ ಕ್ಲೀನ್ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನೋಡಿ. ನಾನು ಹಾಸಿಗೆ ಮೇಲೆ ಈ ರೀತಿ ಕವರನ್ನು ಹಾಕಿದ್ದೀನಿ, ಬೆಡ್ ಕವರನ್ನು. ಅದನ್ನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ಹಾಸಿಗೆ ಮೇಲೆ ಈ ರೀತಿ ಸೊಂದಿಲೆಲ್ಲ ಧೂಳು ಕೊಳೆ ಅನ್ನೋದಾಗಿರುತ್ತೆ. ಅದನ್ನು ಡೀಪ್ ಕ್ಲೀನ್ ಮಾಡಬೇಕು ಅಂದರೆ 1-2 ಲೋಟ ಆಗೋಷ್ಟು ಬಿಸಿನೀರು, ಅದ್ರ ಜೊತೆಗೆ ಸ್ವಲ್ಪ ವಿನೆಗರು ಮತ್ತು ಬೇಕಿಂಗ್ ಸೋಡಾ ಅರ್ಧ ಸ್ಪೂನ್, ಅದ್ರ ಜೊತೆಗೆ ಕಂಫರ್ಟ್ ಲಿಕ್ವಿಡನ್ನು ಹಾಕ್ಕೋಬೇಕಾಗುತ್ತೆ. ಯಾವುದಾದ್ರೂ ಫ್ಯಾಬ್ರಿಕ್ ಸಾಫ್ಟ್ನರ್ ಲಿಕ್ವಿಡನ್ನು ಹಾಕ್ಕೊಳ್ಬಹುದು. ಈ ಲಿಕ್ವಿಡನ್ನು ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಮಿಶ್ರಣ ಮಾಡಿಕೊಂಡು ಒಂದು ಬಟ್ಟೆನ ಇಟ್ಟು ಈ ರೀತಿ ಮುಚ್ಚಳವನ್ನು, ಯಾವುದಾದ್ರು ಪ್ಲೇಟಾದ್ರು ತೊಗೋಬೋದು. ಈ ರೀತಿ ಗ್ಲಾಸ್ದು ಮುಚ್ಚಳ ಬರುತ್ತಲ್ವ, ಆ ಒಂದು ಮುಚ್ಚಳವನ್ನು ತೊಗೊಂಡು ಆ ಬಟ್ಟೆ ಮಧ್ಯದಲ್ಲಿಟ್ಟು ಈ ರೀತಿ ಟೈಟಾಗಿ ಸುತ್ತಿಡ್ಕೊಂಡ್ರೆ ನೋಡಿ ಬಟ್ಟೆ ಈ ರೀತಿ ಇರುತ್ತೆ. ಹಾಸಿಗೆ ಮೇಲೆ ಈ ರೀತಿ ಉಜ್ತಾ ಬಂದರೆ ಧೂಳು ಆ ಕೊಳೆ ಎಲ್ಲ ಏನಿರುತ್ತೆ ತುಂಬ ಚೆನ್ನಾಗಿ ನೋಡಿ, ಡಸ್ಟ್ ಎಲ್ಲ ಹೇಗೆ ಬಟ್ಟೆನಲ್ಲಿ ಬಂದಿದೆ ಅಂತೇಳಿ ನೀವೇ ಇಲ್ಲಿ ನೋಡ್ಬೋದು. ಈ ವಿಧಾನದಲ್ಲಿ ಹಾಸಿಗೆಯನ್ನು ಡೀಪ್ ಕ್ಲೀನ್ ಮಾಡ್ಕೊಳ್ಬಹುದು, ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್, ಧನ್ಯವಾದಗಳು.